ಗುಬ್ಬಿ ತಾಲೂಕಿನಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ದೇಶದಲ್ಲೇ ತುಮಕೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ದಾಖಲೆ ಸೃಷ್ಟಿ ಎಂದ ಸಚಿವ. ರೈಲ್ವೆ ಗೇಟ್ನಿಂದ ಆಗ್ತಾ ಇರುವ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ರೈಲ್ವೆ ಸಚಿವರು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಬೆನ್ನಲ್ಲೇ ನಿನ್ನೆ ತುಮಕೂರಿನ 3 ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಸೋಮಣ್ಣ ಇಂದು ಗುಬ್ಬಿ ತಾಲೂಕಿನ ನಿಟ್ಟೂರಿನ ಪುರ ಗ್ರಾಮದಲ್ಲಿ 50.57 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಸಚಿವ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ದಯಾನಂದ, ತಹಸೀಲ್ದಾರ್ ಬಿ ಆರತಿ, ದಿಶಾ ಸಮಿತಿಯ ವೈಎಚ್ ಹುಚ್ಚಯ್ಯ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಡಾ ನವ್ಯ ಬಾಬು, ಯಶೋದಮ್ಮ, ರೈಲ್ವೆ ಅಧಿಕಾರಿಗಳಾದ ಅಜಯ್ ಶರ್ಮಾ, ಅಮಿತೇಶ್ ಸಿಂಗ್, ಪ್ರದೀಪ್ ಪುರಿ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ, ಬಹುದಿನದ ಬೇಡಿಕೆಯಾಗಿದ್ದ ರೈಲ್ವೆ ಮೇಲ್ಸೇತುವೆ ಹಾಗೂ ಅಂಡರ್ ಪಾಸ್ ಸೇತುವೆಗಳಿಗೆ ಚಾಲನೆ ಸಿಕ್ಕಿದೆ. ನನ್ನ ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ತಾಲೂಕಿನಲ್ಲಿ 16 ಸೇತುವೆ ನಿರ್ಮಿಸಿ ದೇಶದಲ್ಲಿ ದಾಖಲೆಯನ್ನ ಸೃಷ್ಟಿಸಿದ್ದೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಅಲ್ಲದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡದೆ ಪಕ್ಷಭೇದ ಮರೆತು ಕೆಲಸಗಳಲ್ಲಿ ಕೇಂದ್ರ ರಾಜ್ಯ ಎಂಬ ತಾರತಮ್ಯ ಇಲ್ಲದೆ ಅಭಿವೃದ್ಧಿ ಕೆಲಸ ಮಾಡಬೇಕೆಂದು ವಿ ಸೋಮಣ್ಣ ಮನವಿಯನ್ನ ಮಾಡಿದ್ದಾರೆ. ಇನ್ನೊಂದು 15-20 ದಿವಸ ಅದು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ 20 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ನಿಟ್ಟೂರು ಮೈಸೂರು ಗೇಟು 39-40 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಬೆಂಚಗೆರೆ ಗೇಟು 36 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ನಂದಿಹಳ್ಳಿ ಗೇಟು 38 ಕೋಟಿ ಖರ್ಚಾಗ್ತಾ ಇದೆ. ಗಿಲೆಪಾಳ್ಯ ಗೇಟು 7 ಕೋಟಿ ಚಿಲ್ಲರೆ. ಕಳ್ಳಿಪಾಳ್ಯ ರೋಡು 14 ಕೋಟಿ. ಅದಲ್ದಿನ ಬಂಡಿಯಲ್ಲಿ ರೋಡ್ ಗೇಟು 7 ಕೋಟಿ 88 ಲಕ್ಷ. ದೊಣ್ಣೆರೆ ಗೇಟು 4 ಕೋಟಿ 7 ಲಕ್ಷ. ರಾಮಾಪುರ ಗೇಟು 5.5 ಕೋಟಿ. ಬಾಡೇಹಳ್ಳಿ ಗೇಟ್ ಬಾಡೇಹಳ್ಳಿ 4 ಕೋಟಿ 75 ಅದಲ್ದಿನ ಇನ್ನು ಈಗಾಗಲೇ 3 ಒಂದು ಮುಗಿದಿದೆ, ಇನ್ನು 2 ಮುಗಿಸ್ತಾ ಇದ್ದೀವಿ. ನನ್ನ ಒಟ್ಟು 14-15 ಬೇರು ಸೇತುವೆ ಕೆಳ ಸೇತುವೆಗಳನ್ನ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ತಾಲೂಕು ಇದ್ರೆ ಅದು ಗುಬ್ಬಿ ತಾಲೂಕು ಮಾತ್ರ ಅನ್ನೋದನ್ನ ಏನು ಒನ್ ಟೈಮ್ ಇಂಪ್ರೂವ್ಮೆಂಟ್ಗೆ ಗುಬ್ಬಿ ನಾನು ನೋಡಿದೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಪ್ಪ ದೇವ್ರಪ್ಪ. ಆ ಟೌನ್ ಬಂದ್ರೆ ಯಾವ ಟೌನ್ ಅಂತ ಅನ್ನೋ ಪರಿಸ್ಥಿತಿ ಇರಲಿಲ್ಲ. ಶಾಸಕರ ಹತ್ರ ಮಾತಾಡಿದ್ದೀನಿ, 28 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸಂದೇಶದ ಮೇರೆಗೆ ಏನು ಸರ್ಕಾರಿ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರು ಅದಕ್ಕೆ 28 ಕೋಟಿ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ವಿ ಸೋಮಣ್ಣ, ತುಮಕೂರು ಮುಖ್ಯ ರಸ್ತೆಯಂತೆ ಸುಗಮ ಸಂಚಾರಕ್ಕೆ 28 ಕೋಟಿ ಮಂಜೂರಾಗಲಿದ್ದು ಶೀಘ್ರದಲ್ಲಿಯೇ ಗುಬ್ಬಿ ಪಟ್ಟಣ ಸೇರಿ ದ್ವಿಪಥ ರಸ್ತೆ ನಿರ್ಮಾಣ ಆಗಲಿದೆ. ಇದರಿಂದ ನನಗೆ ಮತ ಹಾಕಿ ಮತದಾರರ ಋಣ ತೀರಿಸುತ್ತೇನೆ ಎಂದಿದ್ದಾರೆ. 123 ಕೋಟಿ ರೂಪಾಯಿಗಳನ್ನು ಭಾರತ ಸರ್ಕಾರ ಕೊಟ್ಟು ಇನ್ನು ಒಂದು ವರ್ಷದಲ್ಲಿ 4 ಲೈನ್ ಮಾಡಿ ಡಬಲ್ ರೋಡ್ ಮಾಡ್ತಕ್ಕಂಥ ನಿಮ್ಮ ಗುಬ್ಬಿಯೂ ಸೇರ್ಕೊಳ್ತಾರೆ. ಗುಬ್ಬಿಯಿಂದ ತುಮಕೂರು ಒಂದೇ ಸಲ ರಸ್ತೆ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡಿಸ್ಕೊಳ್ತಾ ಇದ್ದೀವಿ. ಸೋಮಣ್ಣನಿಗೆ ನೀವು 27 ಸಾವಿರ ನೀರು ಕೊಟ್ಟಿದ್ದು 22 ಆ 27 ಸಾವಿರದ ಋಣವನ್ನ ಈ ಸೋಮಣ್ಣ ಇವತ್ತು ನಿಮ್ಮ ಗುಬ್ಬಿ ತಾಲೂಕಿಗೆ ತೀರಿಸಲು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಾತನ್ನ 28 ಕೋಟಿ ಮಾಡ್ತಾ ಇದ್ದೀವಿ. ಇದಲ್ಲದೆ ಎಲ್ಲೆಲ್ಲಿ ಸ್ಥಳೀಯ ಮುಖಂಡರಿಗೆ ಬುದ್ಧಿ ಹೇಳಿದ ಸಚಿವ ಸೋಮಣ್ಣ. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಸ್ಥಳೀಯ ಮುಖಂಡರಿಗೆ ಬುದ್ಧಿ ಹೇಳಿದ್ದು ಬಿಜೆಪಿ ಮುಖಂಡರಲ್ಲಿ ಹೊಂದಾಣಿಕೆ ಬರಬೇಕಾಗಿದೆ. ಸತ್ಯ ಮಾತಾಡಿದ್ರೆ ರಾಮಾಯಣ ಮಹಾಭಾರತದ ಕತೆ ಕಟ್ಟುವ ಮಂದಿ ಬಹಳ ಜನ ಇದ್ದಾರೆ. ಕಿವಿ ಚುಚ್ಚುವ ಮಂದಿಯಿಂದ ದೂರವಿದ್ದು ಎಲ್ಲರ ಜೊತೆ ಹೊಂದಿಕೊಂಡು ಕೆಲಸ ಮಾಡಿ ಎಂದು ಕೆಲವರಿಗೆ ಬುದ್ಧಿವಾದ ಹೇಳಿ ಮತ್ತೆ ಕೆಲವರಿಗೆ ಅಭಿವೃದ್ಧಿ ವಿಚಾರದಲ್ಲಿ ತೊಡಕು ಮಾಡಬೇಡಿ ಎಂದು ಪರೋಕ್ಷವಾಗಿ ಸೂಚಿಸಿದರು. ಯಾವುದು ಅಧ್ಯಕ್ಷತೆ ಕೊಟ್ಟಿರಲಿಲ್ಲ. ರೈಲ್ವೆ ಇಲಾಖೆ ಅಧ್ಯಕ್ಷತೆ ಕೊಟ್ಟಿದ್ದಾರೆ. और एक को मैं बताता हूँ सिन्हा जी, आप बहुत भी आपको प्रेजेंट
अवकाश नहीं मिलेगा। अभी रेलवे डिपार्टमेंट आपको एक इसलिए आप धन्यवाद रेलवे इलाके ನೀವು ಕೂಡ ಹೇಳಬೇಕು ಈ ಕೆಲಸನ ಒಟ್ಟಾಗಿ ಮಾಡೋಣ ಅನ್ನೋ ಮಾತನ್ನ ಹೇಳಿ ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.